ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಏರ್ಪೋರ್ಟ್ ರಸ್ತೆ ಶೀಘ್ರದಲ್ಲೇ ಸಂಪೂರ್ಣವಾಗಿ ಸಿಗ್ನಲ್ ಮುಕ್ತ ಆಗಲಿದೆ. ಮುಂದಿನ ವಾರದಿಂದ ಸಾದಹಳ್ಳಿ ಅಂಡರ್ಪಾಸ್ ಕಾಮಗಾರಿ ಆರಂಭವಾಗುತ್ತೆ. ಸಾದಹಳ್ಳಿ ಜಂಕ್ಷನ್ ಅಂಡರ್ಪಾಸ್ ಯೋಜನೆಗೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. NHAI ಮುಂದಿನ ವಾರ ಪ್ರಾಥಮಿಕ ಕಾಮಗಾರಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜುಲೈ 1ರಂದು NHAIಗೆ ಮಹತ್ವದ ಅನುಮತಿಯನ್ನ ನೀಡಲಾಗಿತ್ತು. ಏರ್ಪೋರ್ಟ್ ರಸ್ತೆ ಯಾವಾಗಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇರುತ್ತೆ ಎನ್ನುವಂತಹ ಬೇಸರ ಪ್ರಯಾಣಿಕರಲ್ಲಿತ್ತು. ಹಾಗಾಗಿ ಇದೀಗ ಏರ್ಪೋರ್ಟ್ಗೆ ತೆರಳುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕಾದಿದೆ. ಸಂಚಾರ ದಟ್ಟಣೆ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ NHAI ಅನುಮತಿಯನ್ನ ಪಡೆದುಕೊಂಡಿದ್ದು 700 ಮೀಟರ್ ಉದ್ದದ ಅಂಡರ್ಪಾಸ್ ನಿರ್ಮಾಣಕ್ಕೆ ಮುಂದಿನ ವಾರ ಕಾಮಗಾರಿ ಆರಂಭ ಆಗಲಿದೆ. ಪ್ರತಿದಿನ ರಾತ್ರಿ 11 ಗಂಟೆಯಿಂದ ಮುಂಜಾನೆ 5 ಗಂಟೆಯವರೆಗೂ ಕೂಡ ಈ ಕಾಮಗಾರಿ ಕೆಲಸವನ್ನ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. 15 ತಿಂಗಳ ಅವಧಿಗೆ ರಾತ್ರಿ ವೇಳೆ ಮಾತ್ರ ಕೆಲಸ ಮಾಡುವುದಕ್ಕೆ ಇಲಾಖೆ ಒಪ್ಪಿಗೆಯನ್ನ ಕೊಟ್ಟಿದೆ. 35 ಕೋಟಿ ವೆಚ್ಚದ ಕೊನೆಯ ಬೋಟಲ್ನೆಕ್ ಮುಕ್ತ ಕಾರಿಡಾರ್ ಇದಾಗಿದೆ. ಹೆಬ್ಬಾಳದಿಂದ ಸಾದಹಳ್ಳಿವರೆಗಿನ 22 ಕಿಲೋಮೀಟರ್ ಉದ್ದದ ರಸ್ತೆಯ ಕಾಮಗಾರಿಗೆ ಮುಂದಿನ ವಾರದಿಂದ ಚಾಲನೆ ಸಿಗಲಿದೆ. ಸಾದಹಳ್ಳಿ ಜಂಕ್ಷನ್ ಮಾತ್ರ ಏಕೈಕ ಸಂಚಾರಿ ಸಿಗ್ನಲ್ ಆಗಿ ಉಳಿದುಕೊಂಡಿತ್ತು. ಇದೀಗ ಸಂಪೂರ್ಣವಾಗಿ ಸಿಗ್ನಲ್ ಮುಕ್ತ ಸಂಚಾರ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಈಗಾಗಲೇ ಫ್ಲೈಓವರ್ಗಳು, ಎಲಿವೇಟೆಡ್ ಕಾರಿಡಾರ್ಗಳ ಮೂಲಕ ಸಾಧ್ಯವಾದಷ್ಟು ಸಿಗ್ನಲ್ ಮುಕ್ತವನ್ನ ಮಾಡಲಾಗಿದೆ. ಆದರೆ ಸಾದಹಳ್ಳಿಯಲ್ಲಿ ಮಾತ್ರ ಸಿಗ್ನಲ್ ಇತ್ತು. ಇದೀಗ ಅಲ್ಲೂ ಕೂಡ ಅಂಡರ್ಪಾಸ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರಿಗೆ ಇದು ಸಿಹಿ ಸುದ್ದಿ. ಯಾಕಂದ್ರೆ ಏರ್ಪೋರ್ಟ್ ವರೆಗೂ ಕೂಡ ರಸ್ತೆ ಸಿಗ್ನಲ್ ಮುಕ್ತ ಆಗುತ್ತೆ ಎನ್ನುವಂತಹ ಮಾಹಿತಿ. ಯಾವಾಗ ಆಗುತ್ತೆ ಕಾಮಗಾರಿ, ಯಾವಾಗ ಪೂರ್ಣ ಆಗುತ್ತೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಮುಂದಿನ ಕೆಲವು ತಿಂಗಳಲ್ಲಿ ಕಾಮಗಾರಿಯನ್ನ ಪೂರ್ಣ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏರ್ಪೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಫ್ಲೈಟ್ ಹತ್ತಬೇಕಂದ್ರೆ ನಾವು 2-3 ಗಂಟೆ ಮುಂಚೆನೆ ನಾವು ಮನೆ ಬಿಡಬೇಕು ಅಂತ ಸಿಚುಯೇಷನ್ ಬೆಂಗಳೂರಿನಲ್ಲಿದೆ. ಹೀಗಾಗಿ ಈಗ ಸಿಗ್ನಲ್ ಮುಕ್ತ ಆದ್ರೆ ಪ್ರಯಾಣಿಕರಿಗೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಾದಹಳ್ಳಿಯ ಟೋಲ್, ಅಂದ್ರೆ ಸಾದಹಳ್ಳಿ ಏನಿತ್ತು ಅದರಲ್ಲಿ ಅಂಡರ್ ಪಾಸ್ ಕಾಮಗಾರಿಯನ್ನ ಮಾಡೋದ್ರಿಂದ ನೇರವಾಗಿ ಯಾರೆಲ್ಲ ಪ್ರಯಾಣಿಕರು ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡ್ತಾ ಇದ್ರು ಅಂತವರಿಗೆ ನೇರವಾಗಿ ಕನೆಕ್ಟಿವಿಟಿ ಬಿಲ್ಡ್ ಮಾಡ್ದಂಗ ಆಗತ್ತೆ ಏರ್ಪೋರ್ಟ್ಗೆ. ಸೊ ಇನ್ನ ಕೆಲ ತಿಂಗಳಿನಲ್ಲಿ ಈ ಕಾಮಗಾರಿಯನ್ನ ಅಂದ್ರೆ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಕಾಮಗಾರಿಯನ್ನ ಪ್ರತಿದಿನ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಅಂದ್ರೆ ಹೆಬ್ಬಾಳದಿಂದ ಸಾದಹಳ್ಳಿವರೆಗೆ 22 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹೆಬ್ಬಾಳದಿಂದ ಸಾದಹಳ್ಳಿವರೆಗೂ ಅಲ್ಲಿರುವಂತಹ ಒಂದು ಅಂಡರ್ ಪಾಸ್ ಮಾಡೋದ್ರಿಂದ ಪ್ರಯಾಣಿಕರು ಈಸಿಯಾಗಿ ಏರ್ಪೋರ್ಟ್ ಅನ್ನ ತಲುಪುವಂತದ್ದು. ಆದ್ರೆ ಈಗ ಪ್ರೆಸೆಂಟ್ ಏನಾಗ್ತಾ ಇದೆ, ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಹೋಗೋರು, ಏರ್ಪೋರ್ಟ್ ಹೋಗೋರು, ಅಂದ್ರೆ ತುಮಕೂರ್ಗೆ ಹೋಗೋರು, ದಾಬಾಸ್ಪೇಟೆ ಈ ಒಂದೇ ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಆದ್ರೆ ಏರ್ಪೋರ್ಟ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಬಿಲ್ಡ್ ಆಗೋದ್ರಿಂದ ಅವರು ಸಿಗ್ನಲ್ ಇಲ್ದ ಆರಾಮಾಗಿ ಒಂದ್ ಸ್ಟ್ರೆಚ್ ಅಲ್ಲಿ ಏರ್ಪೋರ್ಟ್ ನ ತಲುಪಬಹುದು. ಅಂದ್ರೆ ಪ್ರಯಾಣದ ಸಮಯ ಅತ್ಯಂತ ಇಳಿಕೆ ಆಗತ್ತೆ. ಇದು ಒಂದ್ ರೀತಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಪ್ರತೀಕ್ಷಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.